ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಮೇಲೆ ವಿಡಿಯೋ ಮಾಡ್ಕೊತಾ ಇರೋದು. ಸೊ ಹಾಸ್ಪಿಟಲಲ್ಲಿ ಅವರು ಮಿನಿಮಮ್ 3 ಡೇಸ್ ಇರಬೇಕು ಅಂತ ಹೇಳಿದ್ರು. ಯಾಕೆಂದರೆ ಮಾನಿಟರ್ ಮಾಡಬೇಕು ಬಿ ಪಿ ಇದೆಲ್ಲನೂ. ಸೊ 3 ಡೇಸ್ ನಿಮ್ಮನ್ನ ಮಾನಿಟರ್ ಮಾಡಾದಮೇಲೆ ನಿಮಗೆ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ಅಟ್ಲೀಸ್ಟ್ 1 ಡೇ ಇಟ್ಕೊಳ್ಬೋದಲ್ವಾ ಅಂತ ಕೇಳಿದೆ. ಬಟ್ ಆದರೆ ಅವ್ರು ಇಲ್ಲಮ್ಮ ಮಿನಿಮಮ್ 3 ಡೇಸ್ ಇರಲೇಬೇಕು ಅಂತ ಹೇಳಿದ್ರು. ಸೊ ಅಡ್ಮಿಟ್ ಆದಮೇಲೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಅಮ್ಮ ಮನೆಯಿಂದ ಬರಬೇಕಾದ್ರೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಸೊ ಅಡ್ಮಿಟ್ ಆಗಿದ್ದ ದಿನಾನೇ ಎವ್ರಿ 2 hours ಒನ್ಸು ಬಿ ಪಿ ಚೆಕ್ ಮಾಡ್ತಾನೇ ಇದ್ದರು. ಸೊ ಬಿ ಪಿ ಬಂದು 240ವರೆಗೂ ರೀಚ್ ಆಯಿತು. ಸೊ 240ಇಂದ ಆಲ್ಮೋಸ್ಟ್ 180ವರೆಗೂ ಫಸ್ಟ್ ಡೇನೇ ಬಂತು. ಸೊ ಅದಾದಮೇಲೆ ಡೇ 2ಲಿ ಏನು ಮಾಡಿದ್ರು ಅಂದರೆ ಬೆಳಗ್ಗೆಲಿ ಚೆಕ್ ಮಾಡಿದ್ರು. ಡೇ 2ಲಿ ಅಂದರೆ ಮಾರ್ನಿಂಗ್ ಬಂದು 6:30 ಹಂಗೆ ಚೆಕ್ ಮಾಡಿದ್ರು. ಆ್ಯಕ್ಚುಲಿ 4:30ಗೆ ಒಂದು ಚೆಕ್ ಮಾಡಿದರು, ಬಟ್ ಆವಾಗಲೂ ಕೂಡ ಅಷ್ಟೇ ಇತ್ತು ಅಂಥೇಳಿ. ನೆಕ್ಸ್ಟ್ ಬಂದು 6:37 ಹಂಗೆ ಚೆಕ್ ಮಾಡಿದ್ರು. ಸೊ ಆವಾಗ ನಾರ್ಮಲ್ ಬಿ ಪಿ ಬಂತು. ಸೊ ಅದಾದಮೇಲೆ ಟೆಸ್ಟಿಂಗ್ಗಳು ಮಾಡಿಸೋಣ ಅಂತ ಹೇಳಿ ಅದಕ್ಕೂ ಮುಂಚೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದರು, ಅಂದರೆ ಬ್ಲಡ್ ಟೆಸ್ಟ್ಗೆಲ್ಲ ಕೊಟ್ಟಿದ್ದರು. ಸೊ ಅದಾದಮೇಲೆ ಒಂದ್ಸಲಿ ಗ್ಲೂಕೋಸ್ ಟೆಸ್ಟ್ ಮಾಡಿಸೋಣ, ಅಂದರೆ ಶುಗರ್ ಏನಾದರೂ ಇದೆಯಾ ಅಂತ ಹೇಳಿ. ಸೊ ಇಲ್ಲಿ ಗ್ಲೂಕೋಸ್ ಕೊಟ್ಟಿದ್ದಾರೆ, ಅಂದರೆ 1 ಬಾಟಲ್ ನೀರಿಗೆ ಒಂದು ಫುಲ್ ಪ್ಯಾಕೆಟ್ ಗ್ಲೂಕೋಸ್ ಹಾಕ್ಕೊಂಡು 2 hours ಬಿಟ್ಟು ಬನ್ನಿ, ಬ್ಲಡ್ ತೊಗೊಂಡು ಮತ್ತೆ ಇನ್ನೊಂದ್ಸಲಿ ಬ್ಲಡ್ ಚೆಕಪ್ ಕೊಡಬೇಕು ಅಂತ ಹೇಳಿದ್ರು. ಸೊ ನೋಡಿ, ಗ್ಲೂಕೋಸ್ ವಾಟರ್ ಕುಡಿದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕೂತಿದ್ದೀನಿ. ಅಂದರೆ ಹೇಗೆ ಅಂತ ಹೇಳಿದ್ರೆ ಡೇ 1ಗೆ ಒಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ. ಹೇಗಪ್ಪ ಇದು ಅಂತ ಅಂದ್ಬಿಟ್ಟು, ಅಂದರೆ 3 ಡೇಸ್ ಇರಬೇಕು, ಎಲ್ಲಿ ಬಿ ಪಿ ಜಾಸ್ತಿನೇ ಇರುತ್ತೋ ಬಿ ಪಿ ಕಮ್ಮಿ ಆಗುತ್ತೋ ಅನ್ನೋ ಟೆನ್ಷನಲ್ಲೇ ಇದ್ದೆ. ಬಟ್ ಡೇ 2ಗೆ ನನಗೆ ಬೆಳಗ್ಗೆನೇ ಬಿ ಪಿ ನಾರ್ಮಲ್ ಬಂದಿದ್ದರಿಂದ ನಾನು ಸ್ವಲ್ಪ ಆರಾಮಾಗ್ಬಿಟ್ಟೆ. ಸೊ ಗ್ಲೂಕೋಸ್ ನೀರೆಲ್ಲ ಕುಡಿದು 2 hours ಆದಮೇಲೆ ಬ್ಲಡ್ ತೊಗೊಂಡ್ರು. ಸೊ ಆ ಬ್ಲಡ್ ರಿಪೋರ್ಟ್ನ ನಾನೇ ತೊಗೊಂಡೋಗಿ ಕೊಟ್ಟು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೆ. ಅಂದರೆ ಬೆಳಗ್ಗೆ ಅಲ್ವಾ, ಇನ್ನೂ ಆನಂದನೂ ಬಂದಿರಲಿಲ್ಲ. ಸೊ ನಾನೇ ಹೋಗ್ತಾಯಿದ್ದೆ. ಅಲ್ಲಿ ವಾಚ್ಮೆನ್ ಇಟ್ಕೊಂಡು ಹಂಗೆಲ್ಲ ಬಿಡಲ್ಲ ಅಮ್ಮ, ಪೇಷಂಟ್ ಆಗಿರೋ ನಿಮ್ಮನ್ನೇ ಬಿಟ್ಬಿಟ್ರೆ ಆಮೇಲೆ ಅಲ್ಲೆಲ್ಲರೂ ಹೋಗಿ ಎಲ್ಲರೂ ಬಿದ್ದರೆ ಏನು ಮಾಡ್ತೀರಾ ಅಂದರು. ಇಲ್ಲ ಎಲ್ಲ ನಮ್ಮ ಪಕ್ಕದ ಬೆಡ್ಡವರು ಹೋಗ್ತಾ ಇದ್ದಾರೆ, ಸೊ ಹೋಗಿ ಬರ್ತೀವಿ ಅಂತ ಹೇಳಿ ನಾನೇ ಹೋಗಿ ಬ್ಲಡ್ ರಿಪೋರ್ಟ್ಗೆಲ್ಲ ಕೊಟ್ಟು ಬಿಲ್ ಮಾಡಿಸ್ಕೊಂಡು ತಿರ್ಗಾ ಮತ್ತೆ ಇವಾಗ ನಾನು ಹೋಗ್ತಾಯಿದ್ದೀನಿ ವಾರ್ಡ್ ಹತ್ರನೇ. ಸೊ ಇವತ್ತೊಂದು ದಿನ ಕೂಡ ಫುಲ್ ನಾರ್ಮಲ್ಲೇ ಬಂತು. ಸೊ ಅದಾದಮೇಲೆ ಬ್ಲಡ್ ಚೆಕಪ್ಪು ಪ್ರತಿಯೊಂದು ಕೂಡ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂತು. ಇದು ಡೇ 3 ವಿಡಿಯೋ. ಸೊ ಡೇ 3ಲೂ ಅಷ್ಟೇನೆ. ಸೊ ಡೇ 3ಲಿ ಬಂದು ಇನ್ನೂ ಒಂದಷ್ಟು ಚೆಕಪ್ಸ್ ಎಲ್ಲ ಹೇಳಿದ್ರು, ಅಂದರೆ ಐ ಟೆಸ್ಟು ಮತ್ತು ಹಾರ್ಟ್ ಟೆಸ್ಟು ಅದೆಲ್ಲ ಹೇಳಿದ್ರು, ಲಿವರು ಹಾರ್ಟು ಇದ್ರದ್ದು ಎಲ್ಲ ಹೇಳಿದರು. ಸೊ ಅದರಿಂದ ಹೋಗಬೇಕಿತ್ತು. ಗೊಂಬೆ ಮತ್ತು ಆನಂದ ಇಬ್ಬರೂ ಬಂದಿದ್ದರು. ಬಟ್ ಗೊಂಬೆ ಇಲ್ಲಿ ಬಂದು ಏನು ಮಾಡಿದ್ಲು ಅಂದರೆ ಸುಮ್ಮನೆ ಒಂದು ಕಡೆ ಕುತ್ಕೋತಾ ಇರಲಿಲ್ಲ. ಹೋಗಿ ಆ ಟೈಲ್ಸ್ ಎಲ್ಲ ಉಜ್ಕೊಂಡು ಬರ್ತಾಯಿದ್ಲು. ಅಲ್ಲೇನೋ ಟೈಲ್ಸ್ ಸ್ವಲ್ಪ ಕ್ರ್ಯಾಕ್ ಆಗಿತ್ತು. ಸೊ ಆ ಕ್ರ್ಯಾಕ್ ಆಗಿರೋದು ಹಿಂಗೆ ಉಜ್ಕೊಂಬಿಟ್ಟು ಕೈ ಇಷ್ಟು ಉದ್ದ ಕೈ ಓಪನ್ ಆಗಿ ಎಷ್ಟು ರಕ್ತ ಹೋಯ್ತಂತೆ. ನಾನು ಆವಾಗ ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗಿದ್ದೆ. ಸೊ ಅದಾದಮೇಲೆ ಡೇ 3ನೂ ಆಯಿತು. ಆಮೇಲೆ ಡೇ 4 ಬಂತು. ಬಟ್ ಡೇ 4ಅಲ್ಲಿ ನನಗೆ ಆಲ್ಮೋಸ್ಟು ರಿಪೋರ್ಟ್ ಕಲೆಕ್ಟ್ ಮಾಡೋದು, ಹಾಗೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ಬಿಲ್ಲಿಂಗ್ದು ಇದು ಎಲ್ಲ ನೋಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿದ್ದೆ. ಸೊ ಅದರಿಂದ ಡೇ 4 ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದ್ವಿ 3 ಡೇಸು, ಬಟ್ ಆದರೆ 4 ಡೇಸ್ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಫಸ್ಟ್ ಡೇ ಮಾತ್ರ ಬಿ ಪಿ ತುಂಬ ಹೈ ಇತ್ತು. ಸೆಕೆಂಡ್ ಡೇ ನಾರ್ಮಲ್ ಆಯಿತು, ಬಟ್ ಥರ್ಡ್ ಡೇ ನನಗೆ ಬಿ ಪಿ ಲೋ ಆಗೋಯಿತು. ಸೊ ಅದರಿಂದ ಅವ್ರೇನು ಮಾಡ್ರು, ಇವತ್ತು ಒಂದು ದಿನ ಅಬ್ಸರ್ವ್ ಮಾಡೋಣಮ್ಮ ವಿತೌಟ್ ಟ್ಯಾಬ್ಲೆಟ್ ಅಂಥೇಳಿ. ಸೊ 4 ಡೇಸ್ ಇಟ್ಕೊಂಡ್ರು. ಸೊ 4 ಡೇಸ್ ಆದಮೇಲೆ ಬಿ ಪಿ ನಾರ್ಮಲ್ ಬಂತು. ಸೊ ಅದರಿಂದ ಡಿಸ್ಚಾರ್ಜ್ ಮಾಡಿದ್ರು. ಸೊ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಈ ವಿಡಿಯೋನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಯಾವ ರೀಸನಿಂದ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದೆ ಅಂತ ನಿಮಗೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಇದು ಹಾಸ್ಪಿಟಲಿಂದ ಬಂದಮೇಲೆ ವೀಡಿಯೋ ಮಾಡ್ಕೊಳ್ಳೋದಕ್ಕೇ ಆಗಿಲ್ಲ ನನಗೆ. ಯಾಕೆಂದರೆ ತುಂಬ ಹಾಸ್ಪಿಟಲ್ದು ಟ್ಯಾಬ್ಲೆಟ್ಸ್ ಅದು ಇದು ತೊಗೊಂಡು ಎಲ್ಲ ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿದೆ. ಆಲ್ಮೋಸ್ಟ್ ಇದು 1 ವೀಕ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ತುಂಬ ಟಯರ್ಡ್ ಆಗಿದ್ದರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಆ್ಯಕ್ಚುಲಿ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾ ಬೇಡವಾ ಅನ್ನೋದೇ ನಂಗೆ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಸೊ ಆಮೇಲೆ ಇಲ್ಲ, ಒಂದು ಇನ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ ಮಾಡಿದೆ. ಹಾಗೆ ಒಂದು ಗುಡ್ ನ್ಯೂಸ್ ಕೂಡ ನಿಮ್ಮ ಜೊತೆಗೆ ಹಂಚ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವಾಗ ಆರಾಮಾಗಿದ್ದೀನಿ, ನಾರ್ಮಲ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಸೊ ಆ್ಯಕ್ಚುಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ನಾನು ಈ ನಡುವೆ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೆ. ಎಲ್ಲರೂ ನಿಮಗೂ ಕೂಡ ಗೊತ್ತಿರೋದ ಆಲ್ಮೋಸ್ಟ್ 1-1.5 ತಿಂಗಳಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ತಂಗಿ ಮದುವೆಯಲ್ಲಿ ಓಡಾಟ, ತಿರ್ಗಾ ಅದಾದಮೇಲೆ ಕೆಲಸ ಅದು ಇದು ಅಂತ, ಮತ್ತು ಈ ನಡುವೆ ಎಲ್ಲ ಬರ್ತಾಯಿದ್ದಿದ್ದು ಕೆಲಸ ಎಲ್ಲ ಸ್ವಲ್ಪ ಲಾಂಗೇ ಇತ್ತು. ಸೊ ಎಲ್ಲ ಏನಾಯಿತು, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ನನಗೆ ನನ್ನ ಲೈಫಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದಿರುತ್ತೆ ಅಂತ ಹೇಳ್ತಾರೆ ಗೊತ್ತಾ.
ಸೊ ಆ ಒಂದು ಟರ್ನಿಂಗ್ ಪಾಯಿಂಟು ಗೊತ್ತಾಯಿತು ಏನಪ್ಪ ಅಂತ. ಸೊ ಏನಪ್ಪ ಆಯಿತು ಅಂತ ಹೇಳಿದ್ರೆ, ನಾನು ಫುಲ್ ಇದೆಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಒಂದಿನ ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಹೇಳ್ತೀನಿ ಅದೇನಂತ. ಒಂದಿನ ಪ್ಲ್ಯಾನ್ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗೋಣ ಅಂತ ಹೇಳಿದ್ರು. ಸೊ ನಾನು ಏಮಕ್ಕ ನಾವೆಲ್ಲ ಮಾತಾಡ್ತಾ ಇದ್ವಿ. ಏಮಕ್ಕ ಅಂದರು ಏನಂದು ಏನು ಸಮಾಚಾರ ಅಂತ ಅಂದರು. ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ ಅದಕ್ಕೆ. ಸೊ ಆವತ್ತಿಂದ ಹೇಳ್ತೇನೆ ಇದೆಯಾ ಏನು ಸಮಾಚಾರ ಅಂತ ಅಂದರು. ಸೊ ನಾನು ಇಲ್ಲಕ್ಕ ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿದೆ. ಭವಾನಿ ಕೂಡ ನಾವಿಬ್ಬರು ಒಂದು ವರ್ಕಿಗೆ ಹೋಗಿದ್ವಿ. ಅಲ್ಲಿ ಅವಳು ಕೂಡ ಹಂಗೆ ಅಂದ್ಲು, ಏನೇ ಸಮಾಚಾರ ಏನು ಸಮಾಚಾರ. ನಾನು ಅದೆಲ್ಲ ಏನಿಲ್ಲಪ್ಪ ಅಂತ ಅಂದ್ಬಿಟ್ಟು ಸ್ವಲ್ಪ ಅವರಿಬ್ಬರು ಹೇಳಿದ್ದು ಸ್ವಲ್ಪ ಮೈಂಡಲ್ಲಿ ಜಾಸ್ತಿ ತಲೆಗೆ ಹೋಗ್ಬಿಟ್ಟು ಸ್ವಲ್ಪ ಜಾಸ್ತಿ ಗಾಬರಿ ಆಗಿಬಿಟ್ಟಿತ್ತು. ಏನು ಮಾಡೋದು ಇದೇ ನಿಮಗೆಲ್ಲ ವರ್ಕ್ ನಿಮ್ಗೆ ಗೊತ್ತಾಗ್ತು. ನಾನೇನು ಅಂದ್ಕೊಂಡಿದ್ದೆ ಈ ವರ್ಕ್ ಟೆನ್ಷನ್ಗೆ ಮತ್ತು ಈ ನಡುವೆ ಎಲ್ಲ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇದ್ದೆ. ಮತ್ತು ಮದುವೆದು ಟೆನ್ಷನ್ ಜಾಸ್ತಿ ಇತ್ತು. ಮದುವೆಲಿ ಓಡಾಟ ಅದು ಇದು. ಮತ್ತು ಸಡನ್ನಾಗಿ ದೊಡ್ಡಪ್ಪ ಬೇರೆ ತೀರ್ಕೊಂಡ್ರು. ಅಂದರೆ ಮದುವೆಗಿನ್ ಬರೀ ಎಷ್ಟು ದಿನ ಇದೆ, ಒಂದು 5 ದಿನ ಇದೆ ಅಷ್ಟೇ ಮದುವೆಗೆ. ಸೊ ಮದುವೆಗೆ 5 ದಿನ ಇರೋಂಗೆ ದೊಡ್ಡಪ್ಪ ತೀರ್ಕೊಂಡಿದ್ದು ಅದೆಲ್ಲ ಟೆನ್ಷನ್ಗೆ ನಾನು ಈ ಏನು ಮಂತ್ಲಿ ಪ್ರಾಬ್ಲಮ್ ಅನ್ನೋದಿದೆ ಅದು ನನಗದು ಯಾವ ಡೇಟ್ ಅನ್ನೋದು ಮರ್ತೋಗ್ಬಿಟ್ಟಿದೆ ನನಗೆ ಆ್ಯಕ್ಚುಲಿ. ಅದೇನಂತ ಗೊತ್ತಾಗಿಲ್ಲ. ಸೊ ಇವರೆಲ್ಲ ಹೇಳ್ತಾ ಇದ್ದಿದ್ದು ಕೇಳಿ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟು ಮನೆಗೆ ಬಂದು ಕಿಟ್ಟಲ್ಲಿ ಚೆಕ್ ಮಾಡಿದೆ. ಅದು ಪಾಸಿಟಿವ್ ಬಂತು. ಸೊ ಆ ಪಾಸಿಟಿವ್ ಬಂದಿದ್ದ ತಕ್ಷಣ ಏನಪ್ಪ ಆಯ್ತಂದರೆ, ಅದು ಹೇಳ್ತಾರಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ. ಸೊ ಅದನ್ನು ನೋಡಿ ನನಗಂತೂ ಫುಲ್ಲು ಶಾಕ್ ಆಗಿಬಿಡ್ತು. ಅದು ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇದೊಂದು ಜರ್ನಿ ಎಲ್ಲರೂ ಖುಷಿ ಪಡ್ತಾರೆ, ಬಟ್ ನನಗೆ ಖುಷಿನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಸಮ್ ರೀಸನ್ಸ್ ಇದೆ ಏನಕ್ಕೆ ಖುಷಿ ಇಲ್ಲ ಅಂತ. ಬಟ್ ಏನು ಮಾಡಲಿ ಅನ್ನೋ ಥರ ಯೋಚನೆ ಆಗಿಬಿಟ್ಟಿತ್ತು. ಸೊ ಆಮೇಲೆ ಅಮ್ಮ, ತಂಗಿ, ಅಣ್ಣ ಎಲ್ಲರೂ ಪ್ರತಿಯೊಬ್ಬರು ಬಂದರು ಮನೆಗೆ. ಬಂದು ಎಲ್ಲರೂ ಅವ್ರವ್ರ ಸಜೆಷನ್ಸ್ ಕೊಟ್ಟರು, ಅದನ್ನು ತೊಗೊಂಡೆ. ಬಟ್ ಏನೇ ಆದ್ರೂ ಫೈನಲಿ ನನಗೆ ಅದು ಕೇಪಬಲ್ ಇರಬೇಕಲ್ವಾ. ಯಾರು ಏನೇ ಹೇಳಿದ್ರು ನನಗೆ ಕೇಪಬಲ್ ಇರಬೇಕು. ನಾನು ನೋಡ್ತೀನಿ, ನನಗೊಂದು ಇದಿದೆ, ಸಪೋರ್ಟಿವ್ ಹ್ಯಾಂಡ್ ಇದೆ, ಎಲ್ಲ ನನಗೆ ಗೊತ್ತಾಗಬೇಕಲ್ವಾ. ಸೊ ಅದರಿಂದ ನಾನೇನು ಮಾಡಿದೆ, ಏನು ಮಾಡೋದು ಅಂತ ಯೋಚನೆ ಮಾಡಿ ಫೈನಲ್ ಆಗಿ ದೇವ್ರ ಮುಂದೆ ಕೂತ್ಕೊಂಡು ಚೀಟಿ ಹಾಕಿದೆ. ಸೊ ಏನು ಮಾಡಲಿ ಅಂತ ನನಗೆ ತುಂಬ ಕನ್ಫ್ಯೂಷನಲ್ಲಿದೆ. ಏನಾದರೂ ಒಂದು ಡಿಸಿಷನ್ ಕೊಡಪ್ಪ, ಎಸ್ ಆರ್ ನೋ ಅಂತ ಕೊಡು ಅಂತ ಕೂತ್ಕೊಂಡು ದೇವ್ರ ಮುಂದೆ ಚೀಟಿ ಹಾಕಿದೆ. ಸೊ ಅದರಲ್ಲಿ ಎಲ್ಲದರಲ್ಲೂ ಕೂಡ ಎಸ್ ಅಂತಲೇ ಬಂತು, ಇರಲಿ ಅನ್ನೋ ಥರನೇ ಬಂತು. ಸೊ ಆಮೇಲೆ ಒಂದ್ಸಲ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋದರೆ ಅವರು ಡಾಕ್ಟರ್ ಇದು ಬಂದರೆ ಕನ್ಫರ್ಮ್ ಅಮ್ಮ ಅಂಥೇಳಿ ಆಮೇಲೆ ಅವರು ಚೆಕ್ ಮಾಡಿದ್ರು. ಅದೆಲ್ಲ ಆದಮೇಲೆ ಅವರು ಸ್ಕ್ಯಾನಿಂಗ್ ಬರ್ಕೊಟ್ರು, ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಅದಾದಮೇಲೆ ನಾನೇನು ಮಾಡಿದೆ, ಇದೇನು ನನಗೇನೋ ಒಂಥರ ಕನ್ಫ್ಯೂಷನ್ ಇಲ್ಲಿದೆ ಅಂತ ಅಂದ್ಬಿಟ್ಟು ಮತ್ತೆ ಆಮೇಲೆ ಹೋಗಿ ಇದು ಮಾಡಿದೆ. ಡಾಕ್ಟರ್ ನಿಜವಾಗ್ಲೂ ಕನ್ಫರ್ಮೇಷನ್ ಇದೆಯಾ ಇದರಲ್ಲಿ ಅಂತ ಕೇಳಿದೆ. ಹ್ಞೂ ಅಮ್ಮ ಯಾಕೆ ಅಂತ ಹೇಳಿದ್ರು. ಅಂದರೆ ಅವ್ರೇನು ಅಂದ್ಕೊಂಡ್ರು, ನಿನ್ನ ದಪ್ಪ ಇದೆಯಲ್ಲ ಅದಕ್ಕೆ ಇರುತ್ತೋ ಇಲ್ವೋ ಅಂತ ಭಯ ಪಟ್ಕೊಳ್ತಾ ಇದೆಯಾ. ದಪ್ಪ ಇರೋರಿಗೆಲ್ಲ ಕಾಮನ್ ಆಗೋದು ಸ್ವಲ್ಪ ಲೇಟು, ಬಟ್ ಆದರೆ ನಿನಗಾಗಿದೆಯಲ್ಲ ಖುಷಿ ಪಡಮ್ಮ ಅಂದರು. ಅಯ್ಯೋ ನನ್ನ ದಪ್ಪ ಇರೋ ಪ್ರಶ್ನೆ ಅಂತಲ್ಲ, ಬಟ್ ಆದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ಸೊ ಅದರಿಂದ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ನಿಜನ ಸುಳ್ಳ ಅಂತ ಗೊತ್ತಾದರೆ ಸಾಕಪ್ಪ ಅನ್ನೋ ಥರ ಆಗಿದೆ ಅಂತ ಹೇಳಿದೆ. ಇಲ್ಲ ನಿನ್ಗೆ ಹಂಗೂ ಡೌಟ್ ಇದ್ದರೆ ಬೇಕಾದ್ರೆ ಸ್ಕ್ಯಾನಿಂಗ್ ಬರ್ಕೊಡ್ತೀನಿ, ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಾ, ಅವಾಗ ನಿನಗೆ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳಿ ಸ್ಕ್ಯಾನಿಂಗ್ ಅದೆಲ್ಲ ಬರ್ಸ್ಕೊಂಡ್ಮೇಲೆ ಅವರು ಟ್ಯಾಬ್ಲೆಟ್ಸು ಎಲ್ಲ ಬರ್ಕೊಟ್ಮೇಲೆ ಅವರು ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕಮ್ಮ, ನೀನು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಹಾಕಿಸ್ಕೊ ಅಂತ ಹೇಳಿದ್ರು. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಕೇಳಿದ್ದಕ್ಕೆ ಅಲ್ಲಿ ಆವತ್ತಿನ ದಿನವೇ ತಾಯಿ ಕಾರ್ಡ್ ಕೂಡ ಮಾಡಿಕೊಟ್ಬಿಟ್ರು. ಯಾಕೆಂದರೆ ತಾಯಿ ಕಾರ್ಡ್ ಇಲ್ದಿರ ಅವರು ಟಿ ಇಂಜೆಕ್ಷನ್ ಹಾಕಲ್ಲ ಅಂತ ಹೇಳ್ಬಿಟ್ರು. ಸೊ ಅದರಿಂದ ಅವತ್ತೇ ಮಾಡಿಕೊಟ್ರು. ನೋಡಿ ಹೆಂಗೆ ಅಂತ ಹೇಳಿದ್ರೆ ನನ್ನ ಲಕ್ಕೋ ಏನಂತ ಗೊತ್ತಿಲ್ಲ. ಇದು ಹೋಗಿದ್ದ ದಿನವೇ ತಾಯಿ ಕಾರ್ಡ್ ಕೂಡ ಮಾಡಿಕೊಟ್ಬಿಟ್ರು ನನಗೆ. ಸೊ ತಾಯಿ ಕಾರ್ಡ್ ಆಯಿತು, ನಾನು ಇಂಜೆಕ್ಷನ್ ಹಾಕಿಸ್ಕೊಂಡೆ, ಮತ್ತು ಮನೆಗೆ ಬಂದೆ. ಡಾಕ್ಟ್ರು ಈ ಥರ ಹೇಳ್ತಿದ್ದಾರೆ, ಏನು ಮಾಡೋದು, BP ಬೇರೆ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಟ್ಯಾಬ್ಲೆಟು ತೊಗೊಂಡೆ. ಆಮೇಲೆ 2 ಡೇಸ್ ಆದಮೇಲೆ ನಂಗೆ ತುಂಬ ಜಾಸ್ತಿ ತಲೆ ಚಕ್ಕರ್ ಬರ್ತಾಯಿತ್ತು, ಹಿಂಗೆಲ್ಲ ಆಗ್ತಾಯಿತ್ತು. ಸೊ ಅವ್ರೇನು ಹೇಳಿದ್ರು ಡಾಕ್ಟ್ರು, ನೀನೊಂದ್ಸಲಿ ಫಸ್ಟು ಡೆಲಿವರಿ ಆಗಿದ್ದು ನಿಂದು ವಾಣಿವಿಲಾಸಲ್ವಾ, ಸೊ ನೀನು ವಾಣಿವಿಲಾಸಲ್ಲಿ ಹೋಗಿ ತೋರಿಸ್ಕೊಂಬಿಡು ಅಂತ ಹೇಳಿದ್ರು. ಅಂದರೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನನ್ನ ಪ್ರೆಗ್ನೆನ್ಸಿ ಬಂದು ಹೈ ರಿಸ್ಕಿ ಪ್ರೆಗ್ನೆನ್ಸಿ ಅಂತ ಹೇಳಿದ್ದಾರೆ. ಸೊ ಹೈ ರಿಸ್ಕಿ ಪ್ರೆಗ್ನೆನ್ಸಿ ಅಂತೇಳಿ ನಾನು ಸ್ವಲ್ಪ ಓವರ್ ವೆಯ್ಟ್ ಇದ್ದೀನಿ, ಸ್ವಲ್ಪ ಏನು ಜಾಸ್ತಿನೇ ಓವರ್ ವೆಯ್ಟ್ ಇದ್ದೀನಿ. ಸೊ ಓವರ್ ವೆಯ್ಟು ಪ್ಲಸ್ ಹೈ BP ಇದೆ, ಮತ್ತು ನಿನಗೆ ಫಸ್ಟ್ ಡೆಲಿವರಿಲಿ ಕೂಡ ಹೈ BP ಇತ್ತು. ಸೊ ಅದರಿಂದ ನೀನು ಬೆಟರು ವಾಣಿವಿಲಾಸಲ್ಲಿ ತೋರಿಸ್ಕೊಂಬಿಟ್ರೆ ಬೆಟರ್ ಅಮ್ಮ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಓಕೆ ಮೇಡಮ್ ಆಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ವಾಣಿವಿಲಾಸ್ಗೆ ಹೋದೆ.
ಸೊ ವಾಣಿ ವಿಲಾಸ್ಗೆ ಹೋಗ್ತಾ ಇದ್ದಂಗೆ ತೋರಿಸ್ನಲ್ಲ ನಿಮಗೂ ನಾನು ಎಷ್ಟು ಎಕ್ಸೈಟೆಡಾಗಿ ಹೋಗಿದ್ದೆ ಅಂತ ಹೇಳಿದ್ರೆ, ಅಂದರೆ ಈ ಪ್ರೆಗ್ನೆನ್ಸಿ ಅನ್ನೋದು ಖುಷಿಗೆ ಅಂತ ಹೇಳ್ತಾ ಇಲ್ಲ, ಬಟ್ ನಂತರ ಒಂದು ಪ್ರೆಗ್ನೆಂಟ್ ಆದವರು ಏನಾದರೂ ಹಾಸ್ಪಿಟಲಿಗೆ ತೋರಿಸ್ಬೇಕು ಅಂದರೆ ಏನೇನಿರುತ್ತೆ ಹೇಗಿರುತ್ತೆ ಅಂತ ನಿಮಗೂ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟೆ ನಾನು ಕೂಡ ಅಲ್ಲಿಗೆ ಹೋದೆ. ಸೊ ಅಲ್ಲೋದ್ಮೇಲೆ ಅದು ನನಗೆ ದೊಡ್ಡ ಶಾಕ್ ಆಗಿಬಿಟ್ಟು ಅವ್ರೇನಂದರು ಅಲ್ಲೋದ್ಮೇಲೆ 240 ನನಗೆ ತೋರಿಸ್ತು, ತಿರ್ಗಾ ಆಮೇಲೆ 230 ಆಯಿತು, 210 ಆಯಿತು. ಒಂದು ಏನಪ್ಪ ಮಾಡಿದ್ರೆ ಅವ್ರೇನಂದರು ಸಜೆಷನ್ ತೊಗೊಂಡ್ರು ಡಾಕ್ಟರ್ ಹತ್ರ. ಸೊ ಅವ್ರು ಹೇಳಿದ್ರು ಇಲ್ಲ ಇಮಿಡಿಯೇಟ್ ಅಡ್ಮಿಟ್ ಮಾಡ್ಕೊಳ್ಳಿ, ಏಕೆಂದರೆ ಬರೀ ಇನ್ನೂ ನನಗಾಗಿರೋದು 2.5 months ಅಷ್ಟೇನೆ. ಸೊ 2.5 monthsಗೆ ಬರಬಾರ್ದು, ಇಷ್ಟೊಂದು ಬಿ ಪಿ ಬರಬಾರ್ದು, ಮತ್ತು ಹೈ ಆಗೋ ಚಾನ್ಸಸ್ ಕೂಡ ಇದೆ, ಮತ್ತು ಓವರ್ ವೆಯ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದೇನೋ, ಕಣ್ಣಿನ ಪ್ರಾಬ್ಲಮ್ ಇರ್ಬೋದೇನೋ, ಇಲ್ಲ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇರ್ಬೋದೇನೋ ಅಂಥೇಳಿ ಇಮಿಡಿಯೇಟ್ ಅಡ್ಮಿಟ್ ಮಾಡಿಕೊಂಡ್ರು. ಅಪ್ಪ ಒಂದೊಂದಲ್ಲ 4 days ಹಿಂಗಿದೆ ಅಂದರೆ ಎವ್ರಿ 2 hours ಚೆಕ್ ಮಾಡ್ತಾಯಿದ್ರು ಬಿ ಪಿನ. ಬಟ್ ನಿಜ ಹೆಂಗಾಯ್ತು ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಾಯಿಲ್ಲ ಗೊತ್ತಾ, ನನಗೆ ಈ ಥರ ಆಯಿತಾ ಅಂತ. ಬಟ್ ಅಂತೂ ಇಂತೂ ಹೆಂಗೋ ದೇವ್ರ ದಯೆಯಿಂದ ಏನೂ ಪ್ರಾಬ್ಲಮ್ ಆಗ್ತಿಲ್ಲ. ಪ್ರತಿಯೊಂದು ಕೂಡ ಚೆಕಪ್ ಮಾಡಿದ್ರು, ಅಂದರೆ ಫುಲ್ ಕಂಪ್ಲೀಟ್ ಬಾಡಿ ಹೆಲ್ತ್ ಚೆಕಪ್ ಆಯಿತು. ಸೊ ಅದರಿಂದ ಯಾವುದೇ ಥರ ಪ್ರಾಬ್ಲಮ್ ಏನೂ ಇಲ್ಲ. ಜಸ್ಟ್ ನಿಮಗಿರೋದು ಬಿ ಪಿ ಪ್ರಾಬ್ಲಮ್ ಒಂದೇ ಇದೆ. ಸೊ ಆದಷ್ಟು ರಿಲ್ಯಾಕ್ಸ್ ಆಗಿರಿ, ಯಾಕೆಂದರೆ ಇವಾಗೇ 2.5 ತಿಂಗಳು. ಸೊ ಈಗಿಂದನೇ ಜಾಸ್ತಿ ಆದರೆ ಮುಂದಕ್ಕೆ ನಿಮಗೆ 5-7 months ಆಗಬೇಕಾದ್ರೆ ನಿಮ್ಗೆ ತುಂಬ ರಿಸ್ಕಿ ಆಗುತ್ತೆ. ಸೊ ಆದಷ್ಟು ನೀವು ಸ್ವಲ್ಪ ಬಿ ಪಿ ಕಂಟ್ರೋಲ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ಯಾವುದೇ ಟೆನ್ಷನ್ ತಲೆಗೆ ತೊಗೊಳ್ಬೇಡಿ ಅಂತ ಹೇಳಿದ್ರು. ಆನಂದನೂ ಕರೆದ್ಬಿಟ್ಟು ಹೇಳಿದ್ರು. ಸೊ ನೋಡಪ್ಪ ಆದಷ್ಟು ಟೆನ್ಷನ್ ಜಾಸ್ತಿ ಆಗೋ ಥರ ಸ್ವಲ್ಪ ಅವರು ರಿಲ್ಯಾಕ್ಸ್ ಆಗಿರೋ ಥರ ಕೂಲಾಗಿರಲಿ, ಸೊ ಯಾವುದೇ ಥರ ಟೆನ್ಷನ್ ಕೊಡಬೇಡಿ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡಿದ್ರು. ಸೊ ಮನೆಗೆ ಬಂದು ರೆಸ್ಟ್ ತೊಗೊಂಡು ಆಮೇಲೆ ಈ ವಿಡಿಯೋ ನಿಮಗೆ ಮಾಡೋಕ್ಕಾಗಿದ್ದು ನಾನು. ಸೊ ಇದೊಂದು ಒಳ್ಳೆ ನ್ಯೂಸಾ ಅಥವಾ ನಾನು ಥಿಂಕಿಂಗೇ ಬೇರೆ ಥರ ಇದೆಯಾ ಗೊತ್ತಾಗ್ತಿಲ್ಲ. ಸೊ ಈ ರೀಸನಿಂದ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದು ಅಷ್ಟೇನೆ. ಸೊ ನಾನು ಏನಕ್ಕಪ್ಪ ಈ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ದು ಅಂತ ಹೇಳಿದ್ರೆ, ನಂತರ ಓವರ್ ವೆಯ್ಟ್ ಇರೋರು ಇವಾಗ ಹೇಳ್ತಾರೆ ಗೊತ್ತಾ, ನಾನು ಒಂದು 3 kg ದಪ್ಪ ಇದ್ದೀನಿ, 5 kg ದಪ್ಪ ಇದ್ದೀನಿ, ಅದರಿಂದ ನನಗೆ ಮಕ್ಕಳಾಗ್ತಾಯಿಲ್ಲ, ನನಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ನನ್ನ ದಪ್ಪ ಇದ್ದರೆ ಥೈರಾಯ್ಡ್ ಇರುತ್ತೆ, ತುಂಬ ಜನ ಹೇಳ್ತಿದ್ರು ನನಗೂ ಕೂಡ. ಬಟ್ ಆದರೆ ಏನಂದರೆ ಸ್ವಲ್ಪ ಜನಕ್ಕೆ ಹೇಗೆ ಅಂತ ಹೇಳಿದ್ರೆ ಅವ್ರ ಬಾಡಿ ಹೆರಿಡಿಟಿ ಹಂಗಿರುತ್ತೆ. ದಪ್ಪ ಇದ್ದಾರೆ ಅಂದಿದ ತಕ್ಷಣ ಅವ್ರಿಗೆ ಏನೇನೋ ಇಲ್ಲದೇ ಇರೋ ಪ್ರಾಬ್ಲಮ್ಸ್ ಎಲ್ಲ ಇದೆ, ಅದೆಲ್ಲ ಸುಳ್ಳು, ಏನೂ ಆಗಲ್ಲ. ಮತ್ತು ದಪ್ಪ ಇರೋದಕ್ಕೆ ಮಕ್ಕಳಾಗಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಸುಳ್ಳು, ಏನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಏನಿದ್ರು ದೇವ್ರು ಕೊಡೋದು ಅಷ್ಟೇನೆ. ಯಾವ ಡಾಕ್ಟರೇ ಆಗಲಿ, ಯಾರು ಏನೇ ಹೇಳಲಿ, ಯಾರು ಏನೇ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಯಾರೂ ತಲೆಗೆ ಹಾಕ್ಕೋಬೇಡಿ. ಸೊ ಏನಂತ ಹೇಳಿದ್ರೆ ಎಲ್ಲ ಏನೇ ಆದ್ರೂ ದೇವ್ರ ಇಚ್ಛೆ ಇದ್ದರೆ ಮಕ್ಕಳು ಕೊಡಬೇಕಂದ್ರೆ ನೀನು ಎಷ್ಟೇ ದಪ್ಪ ಇದ್ದರೂ ಮಕ್ಕಳು ಕೊಡ್ತಾನೆ, ನೀನು ಎಷ್ಟೇ ಸಣ್ಣ ಇದ್ದರೂ ಮಕ್ಕಳು ಕೊಡ್ತಾರೆ. ಸೊ ಈ ಥರ ಒಂದು ಇನ್ಫಾರ್ಮೇಷನ್ ಕೊಡೋಣ. ಮತ್ತು ನಂತರ ದಪ್ಪ ಇರೋರು ಹೆದರ್ಕೊಳ್ಬೇಕಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೋದೆ. ಬಟ್ ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗಿ ನಾನೇ ಸ್ವಲ್ಪ ಭಯ ಪಟ್ಕೊಂಡು ಅಡ್ಮಿಟ್ ಆಗಂತರ ರೀತಿ ಆಗಿತ್ತು. ಬಟ್ ಅಡ್ಮಿಟ್ ಆಗಿರ್ಬೇಕಾದ್ರೆ ನನಗದು ಹೊಸ ಥರ ಅನ್ನಿಸ್ತಲ್ವ, ಇದೇನು ಇಷ್ಟು ಬೇಗ ಅಡ್ಮಿಟ್ ಮಾಡ್ಕೋತಿದ್ದಾರೆ ಅಂತ. ಸೊ ಅದರಿಂದ ನಾನು ಸ್ವಲ್ಪ ಭಯಪಟ್ಟೆ ಅಷ್ಟೇನೆ, ಬೇರೆ ಇನ್ನೇನಿಲ್ಲ. ಸೊ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಈ ಥರ ನಂತರನೇ ಬಾಡಿ ವೆಯ್ಟ್ ಜಾಸ್ತಿ ಇರೋರು ಹಾಗೆ ಬಿ ಪಿ ಇರೋರಿಗೆ ನೆಕ್ಸ್ಟ್ ಟೈಮ್ ನಾನು ಚೆಕಪ್ಗೆ ಹೋಗ್ಬೇಕಾದ್ರೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಹೇಗಿರುತ್ತೆ ನನ್ನ ಜರ್ನಿ ಅಂತ ನಮ್ಮ ಜೊತೆ ನೀವು ಕೂಡ ನಂತರ ಫ್ಯಾಟ್ ಇರೋರು ನೋಡಂಗಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಓಕೆನಾ? ಇವತ್ತಿಂದ ಅಂದರೆ ನಾನು ಎವ್ರಿ ಟೈಮು ಹಾಸ್ಪಿಟಲ್ಗೆ ಹೋಗ್ತೀನಲ್ಲ ಅವಾಗೆಲ್ಲ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮಲ್ಲಿ ಯಾರಾದರೂ ಈ ಥರದ್ದು ನಂತರ ಒಂದು ಪ್ರಾಬ್ಲಮ್ ಇರೋರಿಗೆ, ಅಂದರೆ ಪ್ರಾಬ್ಲಮ್ ಅಂದರೆ ಬಾಡಿ ಫ್ಯಾಟ್ ಆಗಿರ್ಬೋದು ಅಥವಾ ಓವರ್ ವೆಯ್ಟ್ ಆಗಿರ್ಬೋದು ಅಥವಾ ಬಿ ಪಿ ಪ್ರಾಬ್ಲಮ್ ಇರೋರು, ಈ ಥರದ್ದು ಯಾರಾದರೂ ಇದ್ದರೆ ನೋಡಿದ್ರೆ ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇನೆ. ಸೊ ನಿಮ್ಗೆ ವಿಡಿಯೋ ಏನಾದರೂ ಹೆಲ್ಪ್ ಆದರೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಒಂಥರ ಮಿಕ್ಸ್ಡ್ ಎಮೋಷನ್ ಥರ ಇದೆ, ಖುಷಿನೂ ಆಗ್ತಾಯಿಲ್ಲ, ಈ ಕಡೆ ದುಃಖನೂ ಆಗ್ತಾಯಿಲ್ಲ, ಆ ಥರ ಇದ್ದೀನಿ. ನೋಡೋಣ ಹೇಗಿರುತ್ತೆ ಮುಂದೆ ಹೋಗ್ತಾ ಅಂತ. ಮತ್ತು ಮನೇಲಿ ಎಲ್ಲರೂ ಇನ್ನೂ 3 ತಿಂಗಳು ಕಂಪ್ಲೀಟ್ ಆಗಿಲ್ಲ, ಬೇಗ ಎಲ್ಲರಿಗೂ ಹೇಳೋದು ಮತ್ತು ವೀಡಿಯೋ ಎಲ್ಲ ಹಾಕೋದು ಬೇಡ ಅಂತಂದ್ರು. ಅಯ್ಯೋ ಬಿಡಮ್ಮ, ಏನಾಗಲ್ಲ, ಇದೆಲ್ಲನೂ ಅದೆಲ್ಲ ನಂಬಾರ್ದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬಂದಮೇಲೆ ಒಂದು ವೀಡಿಯೋ ಎಲ್ಲ ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಏನೋ ಹೇಳೋ ಮತ್ತು ಏನು ಕೇಳಲ್ಲ, ಏನೋ ಮಾಡು, ಸುಮ್ಮನೆ ಕಣ್ಣು ದೃಷ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಆದ್ರೂ ಮನೆಗೆ ಬಂದು ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಹೊರಟ್ರು. ಆಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾವುದೇ ಕೆಟ್ಟ ದೃಷ್ಟಿ ಬೀಳಲ್ಲ ಅಂತ ದೇವ್ರನ್ನ ನಂಬಿದ್ದೀನಿ.
ಕೆಟ್ಟ ದೃಷ್ಟಿ ಬೀಳೋದು ಇಲ್ಲ ನನ್ನ ಮೇಲೆ. ಅದು ಅಕಸ್ಮಾತ್ ಏನಾದ್ರು ಕೆಟ್ಟ ದೃಷ್ಟಿ ಯಾಕಂದ್ರೆ ಅದು ಅವ್ರಿಗೆ ತಟ್ಟುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.